ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಈಗ ಟೈಮ್ ಬಂದು 10 ಗಂಟೆ ಆಗಿದೆ. ಈಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ವಿಷಯ ಅಂದರೆ, ಒಂದು ಕ್ರಾಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇವತ್ತು ಬೆಳಿಗ್ಗೆ ಕೆಲಸನೆಲ್ಲ ಮುಗಿಸ್ಕೊಂಡೆ. ಅವರು ತಿಂಡಿ ತಿಂದು ಕೆಲಸಕ್ಕೆ ಹೋದರು. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಚಿಂಟು ಸ್ವಲ್ಪ ಆಟ ಮಾಡ್ತಿದ್ದ, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಅದು ಪದೇ ಪದೇ ಅದೇ ವೀಡಿಯೋ ಆಗುತ್ತಲ್ವ, ಹಾಗಾಗಿ ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಈಗಲಿಂದ ನಿಮ್ಮ ಜೊತೆ ನಾನು ಏನು ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಇದೇನು ಗೊತ್ತಾ, ಚಪಾತಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದ್ರ ಮೇಲೆ ಸಕ್ಕರೆ, ಆಮೇಲೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ. ಇದು ನಿಮಗೆ ಇಷ್ಟನಾ ಅಂತ ಕಮೆಂಟ್ ಮಾಡಿ. ನಾನೀಗ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿಸ್ಕೊಂಡಿದ್ದೀನಿ. ಏನು ಕೆಲಸ ಇಲ್ಲ. ಈಗ ಚಿಂಟು ಮಲ್ಕೊಂಡಿದ್ದಾನೆ, ಹಾಗಾಗಿ ಈಗಲೇ ಮಾಡೋಣ ಅಂತ ನಾನೀಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಏನು ಕ್ರಾಫ್ಟ್ ಅಂದರೆ, ಫೋಟೋ ಫ್ರೇಮ್. ಏನಾದರೂ ಡ್ರಾಯಿಂಗ್ ಅಥವಾ ಏನಾದರೂ ನಾನು ಮಾಡಿದರೆ ಅದರೊಳಗೆ ಈಗ ಆ ಫೋಟೋನ ಇಡ್ಬೋದು, ಮತ್ತು ವಾಪಸ್ ನಾವು ಚೇಂಜೂ ಮಾಡ್ಕೊಳ್ಬೋದು. ಆ ಥರದೊಂದು ಕ್ರಾಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು ಮಾಡಿದ್ದೀನಿ, ಅದು ಊರಲ್ಲಿದೆ, ಇಲ್ಲಿಲ್ಲ. ಹಾಗಾಗಿ ಇನ್ನೊಂದು ಮಾಡೋಣ ಅಂತ ಅಂದ್ಕೊಂಡು ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರದೊಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದರ ಹಿಂದ್ಗಡೆ ಹಾಕೋಕ್ಕೆ ಇನ್ನೊಂದು ರಟ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮತ್ತು ಇಲ್ಲೊಂದೆರಡು 3 ರಟ್ಟನ್ನ ಸ್ಟಿಕ್ ಥರ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಲರ್ ಪೇಪರ್ಸ್ ಉಂಟು, ಕಲರ್ ಪೇಪರಿಂದ ಇದನ್ನೆಲ್ಲದನ್ನು ಕವರ್ ಮಾಡ್ತೀನಿ. ಈಗ ಇದಕ್ಕೆಲ್ಲದಕ್ಕೂ ಹಾಕಿ ಎಲ್ಲದಕ್ಕೂ ಆಲ್ಮೋಸ್ಟ್ ಎಲ್ಲನೂ ನಾನು ಈ ಥರ ಕಲರ್ ಪೇಪರ್ನ ಹಾಕಿ ಆಮೇಲೆ ಸಿಗ್ತೀನಿ. ಫೈನಲಿ ಇದು ರೆಡಿ ಆಯಿತು. ಇದಕ್ಕೆಲ್ಲ ಕಲರ್ ಕೊಟ್ಟೆ. 2 ಪೇಪರ್ ಇತ್ತು ಅಂತ ಹೇಳಿದ್ನಲ್ಲ, ಇಲ್ಲಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಆಗಿದೆ. ಅದು ಹಿಂದ್ಗಡೆ ಹೋಗುತ್ತಲ್ಲ, ಅದು ಪರವಾಗಿಲ್ಲ. ಇದಾಯಿತು. ಈಗ ಇದರ ಬ್ಯಾಕ್ಗ್ರೌಂಡ್ ಇದಕ್ಕೆ ಈಗ ಕಲರ್ ಇದನ್ನ ಹಿಂಗೆ ಅಂಟಿಸ್ಬಿಡ್ತೀನಿ. ಈಗ ಎಲ್ಲ ರೆಡಿ ಆಗಿದೆ. ಈ ಥರ ಪೇಪರ್ನ ಸುತ್ತಿ ಇಟ್ಕೊಂಡಿದ್ದೀನಿ. ಮತ್ತು ಇದು ರೆಡಿಯಾಗಿದೆ, ಇದು ರೆಡಿಯಾಗಿದೆ. ಇಷ್ಟೇ. ಈಗ ಇದ್ರ ಮೇಲೆ ಭಾರವಾಗಿರೋ ಒಂದು ಯಾವುದಾದ್ರೂ ವಸ್ತುನ ನಾನು ಇಡ್ತಾ ಇದ್ದೀನಿ. ಎಲ್ಲ ಕಡೆ ಚೆನ್ನಾಗಿ ಅಂಟ್ಕೊಳ್ಳಿ ಅಂತ ಭಾರವಾದದ್ದು ಏನಾದರೂ ಇಡ್ತಾ ಇದ್ದೀನಿ.
A few moments later. ಫ್ರೆಂಡ್ಸ್, ಫೈನಲಿ ಈ ಥರ ಆಗಿದೆ. ಇದಕ್ಕಿನ್ನೂ ಡೆಕೋರೇಷನ್ ಮಾಡಬೇಕು. ಆದರೆ ಅಲ್ಲಿಗೆ ಚಿಂಟು ಎದ್ಬಿಟ್ಟ. ಈಗ ಅವನನ್ನು ಆಟ ಆಡಿಸ್ಬೇಕು. ಮತ್ತು ಅವನು ಮಲಗೋದಿಲ್ಲ. ಆಮೇಲೆ ಸಾಯಂಕಾಲ ಮಲಗ್ತಾನೆ. ನೋಡ್ತೇನೆ, ಆವಾಗ ಅವ್ನು ಮಲಗಿದರೆ ಮಾಡ್ತೇನೆ, ಇಲ್ಲಾಂದರೆ ವಾಪಸ್ ನಾಳೆಗೆ ಮಾಡ್ಬೋದು, ಇಲ್ಲಾಂದರೆ ಸಾಯಂಕಾಲ ಮಾಡ್ತೇನೆ. ಮಾಡಿ ಎಲ್ಲ ಆದಮೇಲೆ ಫೈನಲ್ ತೋರಿಸ್ತೇನೆ ನಿಮಗೆ. ತಲೆ ಹಿಡ್ಕೊತಿಯಲ್ಲ, ಏಯ್ ಇಲ್ಲಿ ನೋಡು, ಅಲ್ಲೇ ನೋಡ್ತಿ. ತಲೆ ಹಿಡ್ಕೊಂತೀನ, ಹಿಡ್ಕೊಂತಿ ತಲೆ. ಯಾಕ ತಲೆ ಹಿಡ್ಕತಾನ ಮತ್ತೆ? ಹಿಡ್ಕ. ತಲೆ ಹಿಡ್ಕ, ಹಿಡ್ಕಂತೀನ ಮತ್ತೆ? ಅದು ಕಟ್ಟಾದ್ರ ಏ ಸೋಗ. ಏಯ್ ಧೂಳೈತಪ್ಪಲ್ಲಿ. ಏಯ್ ಈ ತಾತ ತಾತನ ತಾತ ತಾತ ಅಕ್ಕ ಇಲ್ಲಿ ಇಲ್ಲಿ ನೋಡಿ. ಅಕ್ಕ 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 ಅನ್ನಪ್ಪ. ಅವ್ವ ಅವ್ವ. A few moments later. ಇದು ಕಟ್ ಮಾಡೋದೇನು ತೋರಿಸ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತಿರೋದಲ್ವಾ. ಈಗ ಇದಕ್ಕೆ ಈ ಮೂಲೆಗೆ ಒಂದು ಆ ಮೂಲೆಗೆ ಒಂದು ಅಂಟಿಸ್ಕೊಂಡ್ಬಿಡ್ತೀನಿ. No way. Chance ಇಲ್ಲ. No way. ಈಗ ಹೂವೆಲ್ಲ ಅಂಟಿಸಿ ಆಯಿತು. ಈಗ ಜಸ್ಟ್ ಎದ್ದ ಇವನು ಕೂಗ್ತಾ ಇದ್ದ, ಹಾಗಾಗಿ ಎತ್ಕೊಂಡೆ. ಸ್ವಲ್ಪ ಕೆಲಸನೂ ಮಾಡಿಕೊಂಡೆ ಇವನು ಮಲಗಿದ್ದಾಗ. ಅದನ್ನು ವಿಡಿಯೋ ಮಾಡಲಿಲ್ಲ. ಹಾಗೆ ಇದನ್ನು ಕೂಡ ಮಾಡಿಕೊಂಡೆ. ಈಗ ಇದಕ್ಕೆ ಇನ್ನೂ ಸ್ವಲ್ಪ ಒಂದು ಸಣ್ಣದ ಹಾರ್ಟ್ ಶೇಪ್ ಕಟ್ ಮಾಡಿ ಇದಕ್ಕೆ ಅಂಟಿಸಿದ್ರೆ ರೆಡಿ ಆಯಿತು. ಫ್ರೆಂಡ್ಸ್, ನಮಗೆ ನ್ಯಾಯ ಎಲ್ಲಿದೆ? ಹೆಣ್ಣು ಮಕ್ಕಳಿಗೆ ನ್ಯಾಯ ಎಲ್ಲಿದೆ ಫ್ರೆಂಡ್ಸ್? ನೋಡಿ, ನಾನು ಬಟ್ಟೆ ತೊಳೆದು ಇಟ್ಟದನ್ನು ವಾಪಸ್ ಹಾಳು ಮಾಡ್ತಿದ್ದಾನೆ. ನಮಗೆ ನ್ಯಾಯ ಎಲ್ಲಿದೆ? ಹಾಯ್ ಹಾಯ್ ಹಾಯ್, ನೀ ಮಾಡು. ಹಾಯ್. ಬಾ ಅಲ್ಲ, ಬಾಯ್ 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 ಮಾಡು. ಹಾಯ್.
ಫ್ರೆಂಡ್ಸ್, ಈಗ ಎಲ್ಲ ಕೆಲಸ ಮುಗಿಸ್ಕೊಂಡೆ ಸಾಯಂಕಾಲ. ನೋಡಿ, ಇವನು ಈ ಥರ ಕಾಣ್ತಾ ಇದ್ದಾನೆ. ನಾನು ತುಂಬ ದಿವಸ ಆದಮೇಲೆ ಬೊಟ್ಟು ಹಾಕಿದ್ದೇನೆ, ಒಂಥರ ಚೇಂಜ್ ಕಾಣಿಸ್ತಾರೆ, ಚೆಂದಾಗಿದ್ದಾನಲ್ಲ. ಇಲ್ಲಿ ಈಗ ನಾನು ಸ್ವಲ್ಪ ವಾಕಿಂಗ್ ಮಾಡಲಿಕ್ಕೆ ಹೊರಗಡೆ ಕರ್ಕೊಂಡು ಹೋಗಬೇಕು. ಇಲ್ಲೇ ಹೊರಗಡೆ ಅಂದರೆ ಹೊರಗಡೆ ಫುಲ್ ದೂರ ಅಲ್ಲ, ಇಲ್ಲೇ ಮೇಲೆ ನಮ್ಮ ರೂಮಿನ ಮೇಲೆ ಸ್ವಲ್ಪ ವಾಕಿಂಗ್ ಮಾಡಿ ಕರ್ಕೊಂಡು ಬಂದು ಆಮೇಲೆ ಅಡುಗೆ ಮಾಡಬೇಕು. ಇವತ್ತೇನಂದರೆ ಅದು ತೋರಿಸ್ತೇನೆ ನಿಮಗೆ. ಅದು ಫೋಟೋ ಫ್ರೇಮ್ ಮಾಡಿದ್ನಲ್ಲ, ಅದನ್ನು ತೋರಿಸ್ತೀನಿ ನೋಡಿ. ಅಲ್ಲಿದೆ. ಅದಕ್ಕೆ ನಾನು ಫೋಟೋ ಹಾಕಲಿಕ್ಕೆ ಫೋಟೋ ಇರಲಿಲ್ಲ, ಹಾಗಾಗಿ ಒಂದು ನಾನು ಕಳೆದ ವಿಡಿಯೋದಲ್ಲಿ ಬಿದಿರು ತೋರಿಸಿದ್ನಲ್ಲ ಡ್ರಾಯಿಂಗ್, ಅದೇ ಡ್ರಾಯಿಂಗನ್ನು ಅದಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಕ್ತೀನಿ, ಹೇಗೆ ಕಾಣ್ತದೆ ಅಂತ ನೋಡುವ. ನೋಡಿ, ಈ ಥರ ಆಗಿದೆ. ಇದಕ್ಕೆ ನಾನು ಈ ಥರ ಒಂದು ನೂಲನ್ನು ಹಾಕಿದ್ದೇನೆ. ಇದನ್ನು ಇದಕ್ಕೆ ಹಾಕಬೇಕಂತ ಫೋಟೋ ಇಲ್ಲ. ಈಗ ನಾನೊಂದು ಫೋಟೋ ಹುಡುಕಿ ಇತ್ತು ನನ್ನ ಹತ್ರ, ನನ್ನ ಅಮ್ಮ ಮತ್ತು ನಾನು ಎಲ್ಲರೂ ನಮ್ಮ ಫ್ಯಾಮಿಲಿ ಇದ್ದದಿತ್ತು. ಅದು ಇಲ್ಲ, ಈಗ ಎಲ್ಲಿ ಕಾಣಿಸ್ತಿಲ್ಲ, ಹಾಗಾಗಿ ಇದನ್ನೇ ಹಾಕ್ತೀನಿ. ಹೇಗೆ ಆಗಿದೆ ಕಮೆಂಟ್ ಮಾಡಿ ಪ್ಲೀಸ್. ಇದನ್ನು ಮಾಡಿದಕ್ಕಾದ್ರೂ ಸ್ವಲ್ಪ ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ. ನಂಗೆ ಅನ್ಸೋ ಮಟ್ಟಿಗೆ ಚೆನ್ನಾಗಿದೆ. ನಾನಿಲ್ಲಿ ಹೆಸರು ಬರೀವ ಅಂತ ಅಂದ್ಕೊಂಡೆ, ಇನ್ನೂ ಬರ್ತಿಲ್ಲ. ಇಲ್ಲಿ ನನ್ನದು ಮತ್ತು ನನ್ನ ಹಸ್ಬೆಂಡಿದು ಅಂದರೆ AR ಅಂತ ಮಾತ್ರ, ಇಲ್ಲಿ ಚಿಂಟು ಅಂತ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಈಗ ಆಗಲ್ಲ, ಅವನು ಎತ್ತಿದ್ದಾನೆ, ಆಮೇಲೆ ಬರೀತೇನೆ. ಇಲ್ಲಿ ಮತ್ತು ಇಲ್ಲಿ ಬರೆದ್ರೆ ಫುಲ್ ಚೆಂದ ಆಗ್ತದೆ. ಇದನ್ನು ಅಲ್ಲಿ ಉಂಟಲ್ಲ, ಇದರ ಪಕ್ಕದಲ್ಲಿ ಹಾಕಬೇಕು, ಇಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ನಾನು ಅಲ್ಲಿ ಹಾಕಿದ್ದೇನೆ, ಇಲ್ಲಿ ಯಾಕೆ ಹಾಕಲಿಲ್ಲ ಅಂದರೆ ಅಲ್ಲಿ ಆನೆ ಮೊಳೆ ಒಳಗಡೆ ಹೋಗಲಿಲ್ಲ ಅಲ್ಲಿ, ಹಾಗಾಗಿ ಅದನ್ನು ಇಲ್ಲಿ ಆ ಕಡೆ ಹಾಕಿದ್ದೇನೆ, ಇದನ್ನು ಇಲ್ಲಿ ಹಾಕಿದ್ದೇನೆ. ಹಾಯ್ ಅಪ್ಪ, ಬಾ 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 ಚಿಂಟು, ಏಯ್ ಬಾ ಚಿಂಟು ಬಾ ಬಾ ಮುಂದೆ ಬಾ ಬಾ ನೋಡಿ. ಇಲ್ಲಿ ಚಿಂಟು, ಇಲ್ಲಿ ಚಿಂಟು ಆ ಸೈಕಲಿಂದ ಬಾ 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 ಮೆಲ್ಲ ಮೆಲ್ಲ ಬಾ, ಜೋರ್ ಬರ್ಬೇಡ, ಮೆಲ್ಲಕ್ ಬಾ, ಮೆಲ್ಲಕ್ ಬಾ. ಏ ಮೆಳಗಾಸ ಬಾ ಮೆಲ್ಲಕ್ ಬಾ. ಬಾ ಬಾ ಚಿಂಟು ಇಲ್ಲಿ ಅಪ್ಪ 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 ಬೀಳ್ತಿದ್ಯಾ? ಬಾ ಚಿಂಟು ಬಾ, ಮುಂದಕ್ಕೆ ಬಾ 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 ಚಿಂಟು. ಎಂತಕ್ಕೆ ಅಷ್ಟು ರೊಟ್ಟು ಫ್ರೆಂಡ್ಸ್. ಈಗ ಚಿಂಟುನ ಮೇಲೆಲ್ಲ ಕರ್ಕೊಂಡು ನಡೆದಾಡಿಸಿ ಕರ್ಕೊಂಡು ಬಂದೆ. ಅವನು ಫುಲ್ ಹೊರಗಡೆ ಅಂದರೆ ಫುಲ್ ಖುಷಿಯಾಗಿಬಿಡ್ತಾನೆ, ಅವನ ಮುಖ ಎಲ್ಲ ದೊಡ್ಡದಾಗ್ಬಿಡುತ್ತೆ ಅವನಿಗೆ. ಹೋಗಿ ಕರ್ಕೊಂಡು ಬಂದೆ. ಇನ್ನು ಈಗ ಅಡುಗೆ ಮಾಡಬೇಕು. ಈಗ ಟೈಮ್ ಎಷ್ಟಾಗಿದೆ ಅಂದರೆ 6:44 ಆಗಿದೆ. ನೀವು ಅದನ್ನು ಕಮೆಂಟ್ ಮಾಡಿ, ನಾನು ಕ್ರಾಫ್ಟ್ ಮಾಡಿದ್ದೀನಲ್ಲ ಅದು ಹೇಗೆ ಆಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನೀವು ಒಂದು ವೇಳೆ ಕಮೆಂಟ್ ಮಾಡಿದರೆ ನನಗೆ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಈಗ ನಾನು ಅನ್ನ ಎಲ್ಲ ರೆಡಿಯಾಗಿದೆ. ನಾನಿವತ್ತು ಟೊಮೆಟೊ ಗೊಜ್ಜು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಟೊಮೆಟೊ ಗೊಜ್ಜು ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದವ್ರಿಗೆ ಇದು ನುಚ್ಚಕ್ಕಿ ಅನ್ನ ಮತ್ತು ಸೋನಾ ಮಸೂರಿ ಅಕ್ಕಿ ಅನ್ನ ಮಾಡ್ತೀವಲ್ವ, ಅದರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಸೂಪರಾಗಿರುತ್ತೆ. ಅದನ್ನು ನಿಮಗೂ ತಿಳಿಸ್ಕೊಡ್ತೀನಿ.
ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಇವತ್ತು ನನ್ನ ಮನೆಯಲ್ಲಿ ಒಂದು ಕಟು ಸತ್ಯವನ್ನು ನಿಮಗೆ ನಾನು ತೋರಿಸ್ತೇನೆ. ಅವನು ಏನು ಮಾಡ್ತಿದ್ದಾನೆ ಅಂತ ಚಿಂಟು ತೋರಿಸ್ತೇನೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಇವನಿಗೆ ಎಂತ ಹೇಳಬೇಕು ಗೊತ್ತಾಗ್ತಿಲ್ಲ. ಆ ಗೋಡೆಯನ್ನೆಲ್ಲ ತಿಂತಾನೆ ಅದನ್ನು. ಮೊದಲು ಇದು ತಿಂತಿದ್ದ, ಅಡ್ಡ ಬಾಯಿ ಹಾಕಿ. ನಿಮಗೆ ಬೇಕಾದರೆ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಚಿಂಟು, ಇದು ತಿಂತಿದ್ದ. ಇದು ನಾನು ಸಹ ಬಿಡಿಸಿದೆ, ಇದಕ್ಕೆ ಟವಲ್ಲೆಲ್ಲ ಹಾಕಿ ಇದನ್ನು ಸಹ ಬಿಡಿಸಿದೆ. ಮತ್ತು ಇನ್ನೊಂದುಂಟು ಆ ಕಡೆ, ಅಲ್ಲಿ ಆ ಕಡೆ ಕಿಟಕಿ ಹತ್ರ ತೋರಿಸ್ತೇನೆ ಇಲ್ಲಿ ನೋಡಿ. ಇದು ತಿಂತಿದ್ದ. ನಾವು ಇದಕ್ಕೆ ಎಂತ ಮಾಡ್ತಿದ್ವಿ ಅಂದರೆ, ಒಂದು ಬೆಡ್ಶೀಟನ್ನೇ ಫುಲ್ ಅಲ್ಲಿಂದ ಇಲ್ಲಿಗೆ ಹಾಕ್ತಿದ್ವಿ. ಆದರೆ ಅವ್ನು ಬಿಡಲಿಲ್ಲ, ಆ ಬೆಡ್ಶೀಟನ್ನು ತೆಗೆದು ತಿಂತಿದ್ದ. ಈಗ ಅದನ್ನು ಬಿಡಿಸಿ ಆಯಿತು. ಏನು ಮತ್ತು ಇದು ಸಹ ಬಿಡಿಸಿ ಆಯಿತು. ಈಗ ಇಲ್ಲಿ ಹೇಗೆ ಬಿಡಿಸೋದು ಅಂತ ನಮಗೆ ಹೇಳಿಕೊಡಿ ಸ್ವಲ್ಪ ನೀವಾದರೂ. ಇದಕ್ಕೆ ಎಂತ ಹೇಗೆ ಹಾಕೋದು? ಬೆಡ್ಶೀಟ್ ಹಾಕಬೇಕಾ ಅಥವಾ ಹೇಗೆ ಹಾಕೋದಾದರೂ ಹೇಗೆ ಇದನ್ನು? ಅಪ್ಪ ದೇವರೇ, ಹೊಡೆದಾಯ್ತು, ಬಡ್ದಾಯ್ತು, ಇವನಿಗೆ ಜೋರು ಮಾಡಿದಾಯಿತು. ಫ್ರೆಂಡ್ಸ್, ನನ್ನ ಮಗ ಇವತ್ತು ಸಾಧನೆ ಮಾಡಿದ್ದಾನೆ. ಅಲ್ಲಿ ಮಣ್ಣು ಎಷ್ಟು ತಿಂತಾನೆ ಅಂದರೆ, ಅದಕ್ಕೆ ಎಂತ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಲ್ಲಿ ಕಿಟಕಿಯಲ್ಲಿ ಆದರೆ ಬಟ್ಟೆ ಎಂತಾದರೂ ಕಟ್ಟಿ ಮಾಡ್ಬೋದು, ಅಲ್ಲಿ ಹೇಗೆ ಕಟ್ಟುದು? ಏನ ಈಗ ಅದೇ ಅವನು ಇರಲಿ, ಆಟ ಆಡ್ತಾನೆ. ಈಗ ನಾನು ಟೊಮೆಟೊ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫ್ಯಾನ್ ಅಲ್ಲಿದೆ, ಇಲ್ಲಿಲ್ಲ, ಹಾಗಾಗಿ ನಾನು ಜಾಸ್ತಿ ಬೆವರ್ತಾ ಇದ್ದೀನಿ ನೋಡಿ. ಫ್ಯಾನ್ ಅಲ್ಲಿ ಮಾತ್ರ ಅಪ್ಪ ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಆಯ್ತು, ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಟೊಮೆಟೊ ಗೊಜ್ಜು ಮಾಡೋದನ್ನು ಹೇಳ್ಕೊಡ್ತೀನಿ. ಒಂದು ಕಡಾಯನ್ನು ಇಡಬೇಕು. ಇದಕ್ಕೀಗ ಬೆಳ್ಳುಳ್ಳಿ, ಕರಿಬೇವು ಇಲ್ಲ, ನಾನು ಕರಿಬೇವು ಹಾಕ್ತಿಲ್ಲ. ನೀವು ಕರಿಬೇವು ಹಾಕ್ಕೊಳ್ಳಿ, ಚೆಂದ ಆಗ್ತದೆ. ಬಿಸಿ ಆದಮೇಲೆ ಇದನ್ನು ಹಾಕೊಳ್ಳಿ. ಖಾರ, ನಾನು MTR ಮಸಾಲೆ ಪುಡಿನೇ ಜಾಸ್ತಿ ಉಪಯೋಗ ಮಾಡೋದು. ಇದು ಟೇಸ್ಟ್ ಚೆಂದ ಆಗ್ತದೆ. ಚೂರೇ ಚೂರು ಇಷ್ಟೇ ಅರಶಿನ ಹುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ರು ಪರವಾಗಿಲ್ಲ. ಹುಳಿ ಇರ್ತದಲ್ವಾ, ಉಪ್ಪು ಕಡಿಮೆ ಹಾಕಿದ್ರು ಪರವಾಗಿಲ್ಲ. ಈಗ ಇದನ್ನ ಲೋ ಫ್ಲೇಮಲ್ಲಿ ಸ್ವಲ್ಪ ಮುಚ್ಚಿ ಬೇಯಿಸ್ಕೊಡ್ತೀನಿ. ಇನ್ನೊಂದೆರಡು ಪಾತ್ರೆ ಬೇಕಾ? ಪಾತ್ರೆ ಮಾರಕ್ಕೆ ಹೋಗುಂತಿ.
ಸೊ ಇಷ್ಟೇ, ಸಿಂಪಲ್ಲಾಗಿ ಬೇಗ ಆಗ್ತದೆ ಮತ್ತು ರುಚಿ ಸಹ ಹಾಗೇ ಇರ್ತದೆ, ಸೂಪರಾಗಿರ್ತದೆ. ಚಿಂಟು ನಾನು ನೋಡಿ 90 ಹಾಕಿದ್ಯಾ? ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳಿ. ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀವಲ್ವ, ಹಾಗಾಗಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಬೇಕು. ಸಣ್ಣ ಸಣ್ಣ ಯೂಟ್ಯೂಬರ್ಸ್ನೂ ನೀವು ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಅಷ್ಟೇ. ಎಂಡ್ ತನಕ ಯಾರ್ಯಾರೆಲ್ಲ ವೀಡಿಯೋನ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ, ಯಾಕಂದರೆ ನಮಗೆ ನೆಕ್ಸ್ಟ್ ವೀಡಿಯೋಸ್ನ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಾಗೆ ಆಗುತ್ತೆ. ನೀವು ಲೈಕ್ ಮಾಡಲಿಲ್ಲ ಅಂದರೆ ಏನೋ ನಮಗೂ ಒಂಥರ ಬೇಡ ಅನಿಸ್ಬಿಡುತ್ತೆ, ಹಾಗಾಗಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಈಗ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಗುಡ್ ನೈಟ್, ಟೇಕ್ ಕೇರ್ ಅಷ್ಟೇ, ಬಾಯ್.